ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ಕರ್ನಾಟಕ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗಿದ್ದು, ಅಧಿವೇಶನದ ಆರಂಭದಲ್ಲೇ ಜಿಟಿ ಮಾಲ್ ವಿಚಾರವಾಗಿ ಚರ್ಚೆ ನಡೆಯಿತು. ರೈತನನ್ನ ಒಳಗಡೆ ಬಿಡದೆ ಅವಮಾನ ಮಾಡಿದ ಜಿಟಿ ಮಾಲನ್ನ 7 ದಿನ ಮುಚ್ಚಿಸಲಾಗುವುದು ಎಂದು ಅಧಿವೇಶನಕ್ಕೆ ಸಚಿವರು ತಿಳಿಸಿದರು. ಇನ್ನು ಮಾಲ್ನ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಕ್ರಮ ಆಗಬೇಕು, ಮಾಲ್ ಮಾಲೀಕರ ಮೇಲೆ ಎಫ್ಐಆರ್ ಆಗಬೇಕು ಅಂತ ಹೇಳಿ ಗುರುಮಿಠಕಲ್ ಕಾಂಗ್ರೆಸ್ ಶಾಸಕ ಶರವಣಗೌಡ ಕಂದಕುರ ಅವರು ಒತ್ತಾಯಿಸಿದರು. ಇನ್ನು ಬಳಿಕ ಮಾತನಾಡಿದಂತಹ ಸಚಿವರಾದ ಎಚ್.ಸಿ. ಮಹದೇವಪ್ಪ ವರದಿ ತರಿಸಿಕೊಂಡು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಇದಕ್ಕೆ ಕಾಂಗ್ರೆಸ್ನ ಶಾಸಕರಾದ ಲಕ್ಷ್ಮಣ್ ಸವದಿ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ವರದಿ ತರಿಸಿಕೊಂಡು ಏನು ಕ್ರಮವನ್ನು ಕೈಗೊಳ್ತೀರಾ? ಸಚಿವರಾಗಿ ಈ ರೀತಿ ಮಾತನಾಡಬೇಡಿ, ಇದು ರೈತರ ಗಂಭೀರವಾದಂತಹ ವಿಚಾರ ಅಂತ ಹೇಳಿ ಪರಿಗಣಿಸಿ ಕೂಡಲೇ ಮಾಲ್ಗೆ 1 ವಾರ ವಿದ್ಯುತ್ ಸರಬರಾಜನ್ನ ಬಂದ್ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಅವರು ಒತ್ತಾಯಿಸಿದರು. ಬಳಿಕ ವಿಧಾನಸಭೆ ಸಭಾಪತಿ ಯುಟಿ ಖಾದರ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿ ಸಚಿವರಿಗೆ ಪ್ರಶ್ನೆ ಮಾಡಿದರು. ಈ ವೇಳೆ ಮಾತನಾಡಿದಂತಹ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು, ಈಗಾಗಲೇ ಬಿಬಿಎಂಪಿ ಮುಖ್ಯ ಆಯುಕ್ತರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. 7 ದಿನ ಜಿಟಿ ಮಾಲ್ ಅನ್ನ ಮುಚ್ಚಿಸಲಾಗುತ್ತೆ, ಕಾನೂನಿನಲ್ಲಿ ಇದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ತಿಳಿಸಿದರು. ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನ್ಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನ್ಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂತ ಕೆಲಸ ಮಾಡ್ತೀವಿ ಈಗ ಸೂಕ್ತವಾಗಿ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟ ಆಕ್ಷನ್ ತಗೊಳ್ತೇವೆ ಅಂತ ಹೇಳಿ ಮಧ್ಯಾಹ್ನದ ಸ್ಪಷ್ಟವಾದ ಉತ್ತರ ನಮ್ಗೆ ಬರ್ತದೆ. ಆದಷ್ಟು ಏನ್ ನಿಮ್ಮ ಹೇಳಿದ್ರೆ ಆದಷ್ಟು ಬೇಗ ಆಕ್ಷನ್ ಆಗ್ಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ.